ಹಾಯ್ ಎವ್ರಿವನ್, ನಾನಿವತ್ತು ನಮ್ಮ ಅಣ್ಣ ವೈಫ್ ಅದಕ್ಕೆದು ಶ್ರೀಮಂತ ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಬಿಟ್ಟು ಈ ರೀತಿ ಪ್ಲೇಟ್ನೆಲ್ಲ ಡೆಕೋರ್ ಮಾಡಿಕೊಂಡೆ. ನಾನು ಬಂದು ಫಸ್ಟಿಗೆ ಈ ರೀತಿ ಫ್ರೂಟ್ಸು ಸ್ನ್ಯಾಕ್ಸು ಎಲ್ಲನೂ ಇಟ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಕವರ್ನ ತರಿಸ್ಬಿಟ್ಟು ಮತ್ತೆ ಅದಕ್ಕೆಲ್ಲ ನೀಟಾಗಿ ಜೋಡಿಸಿದ್ದಾದಮೇಲೆ ನೀಟಾಗಿ ಅದ್ರ ಮೇಲ್ಗಡೆ ಕವರ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಪ್ಲೇಟ್ ಡೆಕೋರೇಷನ್ ಮಾಡ್ಕೊಂಡಿದ್ದು. ನಾನು ಫಸ್ಟ್ ಟೈಮ್ ಈ ರೀತಿ ಎಲ್ಲ ಮಾಡಿದ್ದು. ಅಣ್ಣ ವೈಫ್ ಅಂತೂ ತುಂಬಾ ಖುಷಿಪಟ್ಟರು. ಸೀಮಂತ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ಬೇಬಿ ಶವರ್ ಮಾಡ್ಕೊಬೇಕು ಅಂತ ಅವ್ರಿಗೂ ಆಸೆ ಇರುತ್ತಲ್ವ. ಸೊ ನಾನು ಬಂದು ನಮ್ಮ ಮನೆಗೆ ಮಾಡಬೇಕು ಅಂತ ಅಂದ್ಕೊಂಡು ಸರಿ ನಾನು ಮಾಡೋಣ ಅಂದ್ಕೊಂಡು ಈ ರೀತಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಬಂದು ಅವರಿಗೆ ಫಸ್ಟ್ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಅವರು ಹೆಲ್ಪ್ ಮಾಡಿದ್ರು. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತೆ ಊಟಕ್ಕೆ ಬಿರಿಯಾನಿ, ಫಿಶ್ ಕಬಾಬು, ಚಿಕನ್ ಕಬಾಬು, ಚಿಕನ್ ಗ್ರೇವಿ ಎಲ್ಲನೂ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನಾನು ಬಂದು ನಮ್ಮ ಅತ್ತಿಗೆಗೆ ಮೇಕಪ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನಾನು ಬಂದು ನಮ್ಮ ಅತ್ತಿಗೆಗೆ ಈ ರೀತಿ ಮೇಕಪ್ ಮಾಡಿದ್ದೆ. ಅವ್ರಿಗೆ ಸ್ಯಾರಿ ಆರೆಂಜ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹೊಸ ಸೆಟ್ಟೆಲ್ಲ ಹಾಕ್ಕೊಂಡು ಅವರು ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ಈ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಅವರಂತೂ ತುಂಬಾ ಖುಷಿಪಟ್ಟರು. ಮತ್ತು ಅವ್ರದ್ದು ಈಗ ನೆಕ್ಸ್ಟ್ ಬಂದು ಅವ್ರದ್ದು ಸೀಮಂತ ಫಂಕ್ಷನ್ ಮತ್ತೆ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅವ್ರ ಅಮ್ಮ ಮನೆಯಲ್ಲಿ. ಸೊ ಅಲ್ಲಿಗೂ ಹೋಗಬೇಕು. ಆ ಶೂಟನ್ನು ನಾನು ಮಾಡಿಬಿಟ್ಟು ಮತ್ತೆ ಅದನ್ನು ವೀಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಈ ರೀತಿ ನಮ್ಮನೇಲಿ ಬೇಬಿ ಶವರ್ ಮಾಡಿಕೊಂಡು ಎಲ್ಲರನ್ನೂ ಕರೆದಿದ್ದೆ ನಾನು. ಎಲ್ಲರೂ ಬಂದ್ಬಿಟ್ಟು ಅವ್ರಿಗೆ ಈ ರೀತಿ ಆಶೀರ್ವಾದ ಮಾಡಿ ಎಲ್ಲನೂ ಅರಿಶಿನ ಕುಂಕುಮ ಹಚ್ಚಿ ಬಾಳೆ ಎಲ್ಲ ಹಾಕ್ಬಿಟ್ಟು ಈ ರೀತಿ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಬಂದು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಫಂಕ್ಷನ್ ಈ ರೀತಿ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ತುಂಬಾ ಚೆನ್ನಾಗಾಯಿತು. ನಮ್ಮ ಫ್ಯಾಮಿಲಿನಲ್ಲಿ ಈ ರೀತಿ ಒಂದು ಚಿಕ್ಕ ಮಗು ಬರ್ತಿರೋದ್ರಿಂದ ನಮಗಂತೂ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ನಾವಂತೂ ಯಾವ ಮಗು ಆಗ್ಬೋದು ಅಂತ ಕಾಯ್ತಾ ಇದ್ದೀವಿ. ಇನ್ನು 3 ಮಂತ್ಸ್ ಬೇಕು. ಇವಾಗ ಆಲ್ರೆಡಿ ಅವ್ರಿಗೆ 7 ಮಂತ್ಸ್ ಇದೆ. ಸೊ 9 ಮಂತ್ಸ್ಗೆ ಯಾವಾಗ ಆಗುತ್ತೆ ಅಂತ ನಾವಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಯಾವ ಮಗು ಆಗುತ್ತೆ ಅಂತ ಗೆಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನಮ್ಮತ್ತಿಗೆ ಬಂದು ತುಂಬಾ ಶೈ ಪಡ್ಕೊತಾರೆ. ಸೊ ನಮ್ಮ ಥರ ಎಲ್ಲ ಅಲ್ಲ. ಇದೆಲ್ಲ ಮಾಡೋದು ಅವ್ರಿಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಸೊ ನಾನು ಫೋರ್ಸ್ಗೋಸ್ಕರ ಒಪ್ಕೊಂಡ್ರು ಓಕೆ ಅಂತ. ಫೈನಲಿ ನಮ್ಮ ಅತ್ತಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆ ಸ್ಯಾರಿಯ ಹೇರ್ ಸ್ಟೈಲು. ನನ್ನ ಪ್ರೆಗ್ನೆನ್ಸಿಯಲ್ಲೂ ನಾನು ಫೋಟೋಶೂಟ್ ಮಾಡ್ಕೊಂಡಿದ್ದೆ. ಬಟ್ ಈ ರೀತಿ ಎಲ್ಲ ನನಗೆ ಡೆಕ್ಯೂರ್ ಮಾಡಿ ಫೋಟೋ ಶ್ರೀಮಂತ ಈ ರೀತಿ ಎಲ್ಲ ಮಾಡಿದ್ದಿಲ್ಲ. ನನಗೆ ಅವಾಗ ಅಷ್ಟು ಐಡಿಯಾನೂ ಇಲ್ಲ ಈ ರೀತಿ ಎಲ್ಲ ಇದೆ ಅಂತ. ಬಟ್ ಇವಾಗ ಇವ್ರಿಗೆ ಮಾಡ್ತಿರೋದು ನನಗೆ ತುಂಬಾ ಖುಷಿ ಇದೆ. ನನಗೆ ತುಂಬ ಇಷ್ಟ ಈ ರೀತಿ ಎಲ್ಲ. ನಾನಂತೂ ಮಾಡ್ಕೊಳಕ್ಕಾಗಿಲ್ಲ. ನಮ್ಮ ಅತ್ತಿಗೆಗಾದರೂ ಈ ರೀತಿ ಶ್ರೀಮಂತ ಫಂಕ್ಷನ್ ಮಾಡಬೇಕು ನಾನು ಅಂತ ಅಂದ್ಕೊಂಡು ನಾನು ಮಾಡಿದೆ. ನನಗೆ ಮಾಡಿಸ್ಕೊಳ್ಳೋಕೆ ಇಷ್ಟ ಆಯಿತು. ಬಟ್ ನನಗೂ ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಇಲ್ಲ ನನಗೆ ಅವಾಗಷ್ಟು ಇದೆಲ್ಲ ಅವಾಗೆಲ್ಲ ಎಲ್ಲಿತ್ತು ಈ ರೀತಿ ಎಲ್ಲ. ಸೊ ಅದಕ್ಕೆ ನನಗಂತೂ ಎಲ್ಲ ಫಂಕ್ಷನ್ಸು ಆಲ್ಮೋಸ್ಟ್ ಇದುವರೆಗೂ ಮಾಡೇ ಇದ್ದಾರೆ. ಯಾವುದೂ ಮಾಡಿಲ್ಲ ಅಂತ ಇಲ್ಲ. ಬಟ್ ಇವ್ರದ್ದು ತುಂಬಾ ಚೆನ್ನಾಗಾಯಿತು ಅಂದ್ಕೊತೀನಿ ನಾನು. ನನಗೆ ಇಷ್ಟ ಆಯಿತು ಫೈನಲಿ. ನೆಕ್ಸ್ಟ್ ಮಂತ್ ಬಂದು ಆಷಾಢ ಇರೋದ್ರಿಂದ ನಾವು ಈ ಮಂತೆ ಫಂಕ್ಷನ್ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡು ಈ ರೀತಿ ಫಂಕ್ಷನ್ಸ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಫೈನಲಿ ಈ ಮಂತ್ 21ಗೆ ಮತ್ತೆ ನಮ್ಮ ಅತ್ತಿಗೆದು ಶ್ರೀಮಂತ ಫಂಕ್ಷನ್ನು ಚಿಕ್ಕಮಂಗ್ಳೂರಲ್ಲಿ ಅವರಮ್ಮ ಮನೆಗೆ ಮಾಡ್ತಾವ್ರೆ. ಸೊ ನಮ್ಮ ಮನೆಗೆ ಮಾಡ್ತಾರೆ. ಅದಾದಮೇಲೆ ಮತ್ತೆ ಪಾರ್ಟಿ ಹಾಲ್ ಮಾಡಿದ್ದಾರೆ. ಪಾರ್ಟಿ ಹಾಲಲ್ಲಿ ಮಾಡ್ತಾರೆ. ಲಾಸ್ಟಲ್ಲಿ ಬಂದು ಅಣ್ಣ ಅದಕ್ಕೆ ನೀಟಾಗಿ ನಿಂತ್ಕೊಂಡು ಅವ್ರಿಗೆ ಯಾವ ಥರ ಬೇಕೋ ಆ ರೀತಿ ಪಿಕ್ಸ್ನ ತೆಕ್ಕೊಂಡ್ರು. ಫೈನಲಿ ನಾನು ಬಂದು ಲಾಸ್ಟ್ಗೆ ನಾನು ಕೇಕ್ ಆರ್ಡ್ರ್ ಮಾಡಬೇಕು ಅಂದ್ಕೊಂಡು ಒಂದು ಪಿಂಕ್ ಆ್ಯಂಡ್ ವೈಟ್ ಥೀಮಲ್ಲಿ ನಾನು ಒಂದು ಕೇಕ್ ಆರ್ಡ್ರ್ ಮಾಡಿದ್ದೆ. ಸೊ ಒಂದು ಸೈಡ್ ಗರ್ಲು ಒಂದು ಸೈಡ್ ಬಾಯ್ ಅನ್ನೋ ಥರ ನಾನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟು ಆ ಕೇಕ್ನ ನಾನೇ ಹೇಳಿಬಿಟ್ಟು ನಾನು ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೆ. ಕೇಕ್ ಮಾಡಿ ಮನೆಗೆ ತೊಗೊಬಂದರು ಅಷ್ಟೇ. ನನ್ನ ಮಗಳು ಆ ಕೇಕ್ನ ನಮ್ಮ ಕಣ್ಣಲ್ಲಿ ನೋಡೋಕ್ಕೂ ಬಿಡಲಿಲ್ಲ. ಅವಳು ಅಡ್ಡ ಹೋಗ್ಬಿಟ್ಲು. ಆ ಕೇಕ್ ಬಂದು ಕೆಳಗೆ ಬಿದ್ದು ಕೇಕೇ ಮುರಿದೋಯ್ತು. ಬೇಜಾರಾಗೋಯ್ತು ನನಗಂತೂ. ಕೇಕ್ ಹಾಳಾಯ್ತಲ್ಲ ಅಂತ. ಹಂಗೂ ನಮ್ಮಣ್ಣ ಹೋಗಲಿ ಬಿಡು ಅಂದ್ಕೊಂಡು ಮತ್ತೆ ಅದೇ ಕೇಕ್ನ ನೀಟಾಗಿ ನಮ್ಮ ಅಣ್ಣನೇ ರೆಡಿ ಮಾಡಿ ಇಟ್ಟ. ಬಟ್ ನನಗೆ ಬೇಜಾರಾಯಿತು. ಅದು ಹೇಗಿದೆ ಅಂತ ನೋಡೋಕ್ಕಾಗಲಿಲ್ವಲ್ಲ ಅಂದ್ಕೊಂಡು. ಸೊ ಲಾಸ್ಟಲ್ಲಿ ಬಂದು ನಾವು ಈ ರೀತಿ ಫೋಟೋಶೂಟೆಲ್ಲ ಅಣ್ಣ ಅದಕ್ಕೆ ಮಾಡ್ಕೊಂಡಾದ್ಮೇಲೆ ನಾವು ಕೇಕ್ ತೊಗೊಂಬಂದಿದ್ವಿ ಅಂತ ಅಂದಲ್ವ. ಸೊ ಕೇಕ್ ಇಟ್ಟು ಕೇಕ್ ಕಟಿಂಗ್ ಮಾಡಿಬಿಟ್ಟು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಫೈನಲಿ ಈ ರೀತಿ ಅಣ್ಣ ಫೋಟೋಶೂಟ್ ಎಲ್ಲ ಮುಗಿಸಿದ್ದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದಾದ್ಮೇಲೆ ನಾವೆಲ್ಲ ಊಟ ಮಾಡಿಕೊಂಡು ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಗೊತ್ತಲ್ವ, ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡಿಕೊಂಡು ಹೀಗೆ ಇವತ್ತಿನ ದಿನ ಹೋಯಿತು. ನನ್ನ ವಿಡಿಯೋ ಇದಾಗಿತ್ತು ಇವತ್ತಿನ ದಿನ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.